ಇವತ್ತು ಪಡ್ಡು ಮಾಡೋಣ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಟೈಮ್ ಇಲ್ಲ, ಸ್ಯಾಟರ್ಡೇ ಆದರೆ ಮಕ್ಕಳಿಗೆ ಟೈಮ್ ಆಗ್ತಾಯಿದೆ, ಎಲ್ಲನೂ ತೋರ್ಸೋಕ್ಕಾಗ್ತಾಯಿಲ್ಲ. ಇದು ಚಟ್ನಿ ರುಬ್ಕೋಣ ಅಂಥೇಳಿ. ನಿಮ್ಗೆ ಗೊತ್ತಲ್ಲ, ನಾನು ಕಾಯಿ ಚಟ್ನಿ, ಶೇಂಗಾ ಚಟ್ನಿ ಮಾಡಲ್ಲ, ತರಕಾರಿಯಿಂದಲೇ ಮಾಡ್ತೀನಿ. ಹಂಗಂತ ಇದಕ್ಕೂ ಶೇಂಗಾ ಹಾಕ್ತಿದ್ದೀನಿ, ತರಕಾರಿಗೂ ಶೇಂಗಾ ಹಾಕ್ತೀನಿ. ಕೊಬ್ಬರಿ ಹಾಕಿದರೆ, ಕಾಯಿ ಹಾಕಿದರೆ ಹಾಳಾಗೋಗುತ್ತೆ ಚಟ್ನಿ. ಇಲ್ಲಿ ನೋಡಿ ರೆಡಿ ಮಾಡಿದ್ದೀನಿ ಶೇಂಗಾನು. ಇದನ್ನು ಹಾಕಿಬಿಟ್ಟು ರುಬ್ಕೊತೀನಿ ಈ ಥರ ಅಷ್ಟೇ. ಇಲ್ಲಿ ಹಾಲು ಕಾಯ್ತಾ ಇದೆ ಟೀ ಮಾಡೋಕ್ಕೆ. ಹಾಲು ರೆಡಿ ಆಗಿದೆ ಕುಡಿಯೋಕ್ಕೆ. ಪಡ್ಡು ಮಾಡೋಕ್ಕೆ ಹಿಟ್ಟು ರೆಡಿ ಇದೆ. ರುಬ್ಬೋದೆಲ್ಲ ತೋರಿಸಿಲ್ಲ ಅದರಲ್ಲಿ, ಯಾಕಂದರೆ ಆಲ್ರೆಡಿ ಒಂದು ಹಾಕಿದ್ದೀನಿ ದೋಸೆಗೆ, ರುಬ್ಬೋದೆಲ್ಲ ನಾನು. ಸೊ ಅದಕ್ಕೆ ದೋಸೆಗೆ ಪಡ್ಡಾಗು ಎರಡು ಒಂದೇ ಥರನೇ ನಾನು ಇಟ್ಟು ನೆನೆ ಹಾಕೋದು, ಬೇಳೆ ಅದೆಲ್ಲ ತಿರ್ಕೊಳೋದು. ಹಂಗಾಗಿ ನಾನು ರುಬ್ಬೋದೇನು ತೋರಿಸಿಲ್ಲ, ನೆನೆ ಹಾಕೋದು ರುಬ್ಬೋದು. ಡೈರೆಕ್ಟ್ ಹಿಟ್ಟು ತೋರಿಸ್ತಾ ಇದ್ದೀನಿ, ಯಾಕಂದರೆ ನನಗೆ ಜಾಸ್ತಿ ಟೈಮ್ ಇರೋಲ್ಲ. ಸೊ ಅದು ಇವತ್ತೇನು ತಿಂಡಿ ಅಂತ ಅಷ್ಟೇ ತೋರಿಸ್ಬೇಕು ನಿಮಗೆ.